ಬ್ಲೂ ಡಾಟ್ ಕೊಟ್ಟಿದ್ದಾರೆ, ಇಲ್ಲಿ ಟೈಮ್ ಕೊಟ್ಟಿರ್ತಾರೆ, 3/4 ಬರುತ್ತೆ. ಬಟ್ ಚಿಕ್ಕ ಮಗು ಇದ್ರೆ ಫುಲ್ ಪ್ಯಾಂಟ್. ಅದು ಆ್ಯಕ್ಚುಲಿ ಹಾಕಿದಾಗ ಮೇಲೆ ಹಿಂಗೆ 2 ಕೊಂಬು ಬರುತ್ತಲ್ವ, ಆ ಥರ ಈಗ ಹಾಕಿ ತೋರಿಸ್ತೀನಿ. ಕೊಂಬು ಥರ ಕಾಣಿಸುತ್ತೆ. ಅವಳ ಫೋಟೋ ಕೂಡ ಅಟ್ಯಾಚ್ ಮಾಡಿರ್ತೀನಿ ನಿಮಗೆ. ಮತ್ತು ಸೊಳ್ಳೆಗಳೆಲ್ಲ ಕಚ್ಚುತ್ತೆ ಎಲ್ಲ ಅನ್ನಂಗಿದ್ರೆ ಫುಲ್ ಸ್ಲೀವ್ಸ್ ಇದ್ರೆ ನೀವು ಆರಾಮಾಗಿ ಔಟ್ಸೈಡ್ ಹೋದಾಗಲೂ ನೈಟ್ ವೇರ್ ಮಾಡ್ಬೋದು, ಡೇ ಟೈಮು ಕೂಡ ವೇರ್ ಮಾಡ್ಬೋದು. ಸೊ ಕಂಫರ್ಟಬಲ್. ದೊಡ್ಡದು ತಗೊಂಬ ಪಾಪ ಅವಳು ತುಂಬ ದೊಡ್ಡದು ತೊಗೊಂಬಂದಿದ್ದಾಳೆ. ಇವಳು ಇವಾಗ ಸಣ್ಣ ಆಗ್ತಿದ್ದಾಳಲ್ವ, ಹಾಕೋದಕ್ಕೆ ತುಂಬ. ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನನ್ನ ಮಗಳಿಗೆ ಸ್ವಲ್ಪ ಆನ್ಲೈನಿಂದ ಕ್ಲಾತ್ಸ್ನ ತರಿಸಿದೆ, ಬಟ್ಟೆಗಳನ್ನ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ನಿಮಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು ಅಂತೇಳಿ. ನಿಮ್ಮ ಮಕ್ಕಳು ಏನಾದರೂ ಇದ್ದರೆ ಆ ಥರ ಡ್ರೆಸ್ಸಸ್ನ ಇದು ಮಾಡ್ಬೋದು. ಸ್ವಲ್ಪ ವಿಂಟರ್ ವೇರ್ ಇದೆ ಆ್ಯಂಡ್ ಸ್ವಲ್ಪ ನಾರ್ಮಲ್ ಡೈಲಿ ವೇರ್ ಕ್ಲಾತ್ಸ್ ಇದೆ. ಸೊ ಕಾಟನ್ ಕ್ಲಾತ್ಸು. ಸೊ ಯಾವುದಾದ್ರೂ ಲಿಂಕ್ ಬೇಕಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾವ್ಯಾವ ಡ್ರೆಸ್ ಏನಂತೇಳಿ. ಸ್ವಲ್ಪ ನಾನು ಕೋಂಬೋ ಡ್ರೆಸ್ನ ಆರ್ಡ್ರ್ ಮಾಡಿದ್ದೀನಿ. ಅಂದರೆ ಸಾರಿ, ಒಂದು ಸೆಟ್ಟಲ್ಲಿ ಒಂದು ಆರ್ಡ್ರ್ ಮಾಡಿದ್ರೆ 3 ಪೀಸು ಆ ಥರ ಬರುತ್ತಲ್ಲ, ಆ ಥರ ಸೆಟ್ನ ಆರ್ಡ್ರ್ ಮಾಡಿದ್ದೀನಿ. ಸೊ ವರ್ತ್ ಇಟ್ ಮನಿ ಅಂತ ಹೇಳ್ಬೋದು. ಕಡಿಮೆನೂ ಕೂಡ ಇದೆ ಮನಿ ಎಲ್ಲ. ಸೊ ನೈಟ್ ಡ್ರೆಸ್ ಆಗಿರ್ಬೋದು. ವ್ಲಾಗ್ ಮಾಡೋಕ್ಕೆ ಬಿಡಲ್ಲ ಅವಳು, ಬಂದಿಲ್ಲಿ ಕುತ್ಕೊಂಡ್ಬಿಡ್ತಾಳೆ. ಅದಕ್ಕೇನೋ ಕೊಟ್ಕೊಡ್ಸಿದ್ದೀನಿ, ಅದಕ್ಕೆ ಇಲ್ಲಿ ಕರ್ಕೊ ಅಂತೇಳಿ. ಅಲ್ಲೇ ಕೂಚಬೇಕು. ಬರ್ತೀಯ ಇಲ್ಲಿ? ಬಾ. ಸೊ ನೈಟ್ ಡ್ರೆಸ್ನ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಡೈಲಿ ಔಟ್ಸೈಡ್ ಹೋಗೋ ಡ್ರೆಸ್ನು ಮಾಡಿದ್ದೀನಿ. ಅದು ಮನೇಲೂ ಕೂಡ ಹಾಕೋಬೋದು. ಆ್ಯಂಡ್ ವಿಂಟರ್ಗೂ ಕೂಡ ಒಂದಿಷ್ಟು ಸೆಟ್ಸ್ ಇದೆ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲಿಂಕಲ್ಲಿ ಯಾವ್ಯಾವ ಡ್ರೆಸ್ಸು ಅಂತೇಳಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಲಿಂಕ್ ಅಂತ ಆರೋ ಮಾರ್ಕ್ ಹಾಕ್ಬಿಟ್ಟು ಲಿಂಕ್ ಹಾಕಿರ್ತೀನಿ, ಯಾವುದೋ ಡ್ರೆಸ್ದು ಏನು ಅಂತೇಳಿ, ಶರ್ಟ್ಸ್ದು ಅಥವಾ ಏನು ಅಂತ ಹೇಳಿ. ಸೊ ಥ್ರೂ ದ ಲಿಂಕ್ ನೀವು ಬೈ ಮಾಡ್ಬೋದು. ಸೊ ತುಂಬ ಜನ ಕೇಳ್ತಾ ಇದ್ದಾರೆ. ನೀವೇನಾದರೂ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡದೇ ಇದ್ದರೆ ಪ್ಲೀಸ್ ಒಂದ್ಸರಿ ಹೋಗಿ ಇನ್ಸ್ಟಾಗ್ರಾಮ್ ಚೆಕ್ಔಟ್ ಮಾಡಿ. ನಾನು ಆವಾಗ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಯೂಟ್ಯೂಬಲ್ಲಿ ಸ್ವಲ್ಪ ತುಂಬ ಲೇಟ್ ಆಗುತ್ತೆ. ಇನ್ಸ್ಟಾಗ್ರಾಮಲ್ಲಾದರೆ ಇಮಿಡಿಯೇಟ್ ನಾನು ಏನಾದರೂ ತೊಗೊಂಡಾಗಲೇ ಆವಾಗಲೇ ಶೇರ್ ಮಾಡಿರ್ತೀನಿ. ಸೊ ಯೂಟ್ಯೂಬಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲ ಒಂದು ಸರಿ ಇದು ಮಾಡಿದಾಗ. ಅದರಲ್ಲಾದರೆ ಚಿಕ್ಕ ವಿಡಿಯೋ ಬೇಗ ಬಂದುಬಿಡುತ್ತೆ. ಸೊ ನನ್ನ ಬಯೋಲಿದೆ, ನೀವು ಬಯೋ ಚೆಕ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಲಿಂಕು. ಮತ್ತು ಡಿಸ್ಕ್ರಿಪ್ಷನಲ್ಲೂ ನಾನು ಲಿಂಕ್ ಕೂಡ ಹಾಕಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡ್ಬೋದು. ವಿತೌಟ್ ಫರ್ದರ್ ಡಿಲೇ ಲೆಟ್ ಗೆಟ್ ಸ್ಟಾರ್ಟ್. ನಾನು ಎಲ್ಲ ಕಡೆನೂ ಬೈ ಮಾಡ್ತೀನಿ. ಒಂದು ಹೇಳಬೇಕಂದ್ರೆ ಆನ್ಲೈನ್ ಕೂಡ ಬೈ ಮಾಡ್ತೀನಿ ಆ್ಯಂಡ್ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಎಲ್ಲದರಲ್ಲೂ ಬೈ ಮಾಡ್ತೀನಿ ನನಗೆ ಬೇಕಾದಾಗ. ಆ್ಯಂಡ್ ಔಟ್ಸೈಡ್ ಕೂಡ ತುಂಬ ಹೋಗಿ ತರ್ತೀನಿ. ನಾನು ಇಲ್ಲೇ ತೊಗೋಬೇಕು ಅದನ್ನೇ ಮಾಡಬೇಕು ಅಂತ ಏನು ಇದು ಮಾಡೋದು. ನಿಮ್ಗೆ ಹಾಗೇ ನಾನು ಎಲ್ಲೆಲ್ಲಿ ತಂದಿರ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಲಿಂಕ್ ಇದ್ದರೆ ನಾನು ಲಿಂಕಲ್ಲಿ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಬಂದು ನೈಟ್ ಡ್ರೆಸ್ ಥರ ಆರ್ಡರ್ ಮಾಡಿದ್ದೀನಿ. ಫುಲ್ ಶರ್ಟ್ ಮತ್ತು ಪ್ಯಾಂಟ್ ಬಂದಿದೆ. ಸೊ ನಾನು ಇದನ್ನು ತುಂಬ ಟೈಮ್ ಯೂಸ್ ಮಾಡಿ ಮತ್ತೆ ತರಿಸ್ಕೊಂಡಿದ್ದೀನಿ. ನಾನು ಹೆಚ್ಚು ಕಡಿಮೆ ಅವಳಿಗೆ ಒಂದು 6 ಮಂತಿಂದ ಯೂಸ್ ಮಾಡಿರ್ಬೋದು. ಇದರಲ್ಲಿ 3 ಪೀಸಸ್ ಬಂದಿದೆ, 3 ಸೆಟ್ ಬಂದಿದೆ. ಪ್ಯಾಂಟ್ ಶರ್ಟನ್ನು 3 ಸೆಟ್ ಬಂದಿದೆ. ಸೊ ಒಂದು ಬಂದು ಇದು ಎಲ್ಲೋ ಕಾಣುತ್ತೆ, ಬಟ್ ಆರೆಂಜ್ ಇದೆ, ಆರೆಂಜಿಶು. ಬಟ್ ನಿಮ್ಗೆ ಹಿಂಗೆ ಕಾಣುವಾಗ ಹಿಂಗೆ ಕಾಣುತ್ತೆ, ಸ್ವಲ್ಪ ಲೈಟ್ ಎಲ್ಲೋ ಅಂತ. ಆರೆಂಜ್ ಇದೆ, ಇದರಲ್ಲಿ ಡಾಟ್ಸ್ ಇದೆ. ಸೊ ನೀವು ನೋಡ್ತಿರ್ಬೋದು ಇದೇ ಥರ ಡಾಟ್ಸ್ ಎಲ್ಲ ಕ್ಲಾತಲ್ಲೂ ಕಲರ್ಸ್ ಚೇಂಜ್ ಇದೆ. ಸೊ ಶರ್ಟು ಈ ಥರ ಬಂದಿದೆ ನೋಡಿ, ಮುಂದೆ ಸ್ವಲ್ಪ ಪ್ರಿಂಟ್ ಇದೆ ಮತ್ತು ಫುಲ್ ಸ್ಲೀವ್ಸು ಕಾಟನ್ನು. ಸೊ ಇದು ವಿಂಟರಲ್ಲೂ ನೀವು ಯೂಸ್ ಮಾಡ್ಬೋದು, ಸಮ್ಮರಲ್ಲೂ ಕೂಡ ಯೂಸ್ ಮಾಡ್ಬೋದು. ನೈಟ್ ಟೈಮು ಮಸ್ಕಿಟೋಸ್ ಬೈಟ್ ಮಾಡುತ್ತೆ, ಸೊಳ್ಳೆಗಳೆಲ್ಲ ಕಚ್ಚುತ್ತೆ ಎಲ್ಲ ಅನ್ನಂಗಿದ್ರೆ ಫುಲ್ ಸ್ಲೀವ್ಸ್ ಇದ್ದರೆ ನೀವು ಆರಾಮಾಗಿ ಔಟ್ಸೈಡ್ ಹೋದಾಗಲೂ ನೈಟ್ ವೇರ್ ಮಾಡ್ಬೋದು, ಡೇ ಟೈಮು ಕೂಡ ವೇರ್ ಮಾಡ್ಬೋದು. ಸೊ ಕಂಫರ್ಟಬಲ್, ಸಾಫ್ಟ್ ಇದೆ. ಸೊ ನಾನು ವಿಂಟರಲ್ಲೂ ಕೂಡ ಅವಳಿಗೆ ವೇರ್ ಮಾಡಿಸ್ತಿರ್ತೀನಿ. ನಾನೇನು ಸಮ್ಮರಲ್ಲೇ ವೇರ್ ಮಾಡ್ತೀನಿ ಅಂತ ಏನು ಹೇಳಲ್ಲ. ಸೊ ಫುಲ್ ಸ್ಲೀವ್ಸ್ ಬಂದಿದೆ ಆ್ಯಂಡ್ ಬಟನ್ ಇದೆ. ಸೊ ಫ್ರಂಟ್ ಬಟನ್ ಇರೋದ್ರಿಂದ ಮಕ್ಕಳಿಗೆ ಈಸಿಯಾಗಿ ಹಾಕೋದು. ಒಂದೊಂದು ಟೀ ಶರ್ಟ್ಗಳಾದಾಗ ಸ್ವಲ್ಪ ಇದಾಗುತ್ತೆ. ಸೊ ಅದೇ ಇದರಲ್ಲಿ ಪಿಂಕ್ ಕಲರ್ ಬಂದಿದೆ. ಸೊ ಸೇಮ್ ಪ್ರಿಂಟ್ ಇರುತ್ತೆ, ಅದರಲ್ಲಿ ಪಿಂಕ್ ಡಾಟ್ಸ್, ಕಲರ್ ಚೇಂಜ್ ಬಂದು ಪಿಂಕ್ ಡಾಟ್ಸ್, ಅದರಲ್ಲಿ ಆರೆಂಜ್ ಬಂದು ಆರೆಂಜ್ ಡಾಟ್ಸು, ಪಿಂಕ್ ಬಂದು ಪಿಂಕ್ ಡಾಟ್ಸು. ಇದು ಅಷ್ಟೇ ಫುಲ್ ಸ್ಲೀವ್. ಇದು ಮೂರು ಸೆಟ್ ಬಂದಿದೆ, 3 ಪೀಸ್ ಸೆಟ್. ಸೊ ಪ್ಯಾಂಟು ಪಿಂಕ್ ಕಲರ್ ಬಂದಿದೆ. ಸೊ ನಾನು ಇದು ಹೆಚ್ಚು ಕಮ್ಮಿ ತುಂಬಾ ವೇರ್ ಮಾಡಿದ್ದೀನಿ. ಅವ್ಳಿಗೆ ಎಷ್ಟೊಂದು ಸರಿ ವೇರ್ ಮಾಡಿದ್ದೀನಿ ಅನ್ನೋದು ನನಗೆ ನೆನಪೇ ಇಲ್ಲ. ಅಷ್ಟು ಚೆನ್ನಾಗಿದೆ ಬಟ್ಟೆ ಮಾತ್ರ 100% ನಾನು ಗ್ಯಾರಂಟಿ ಕೊಡ್ತೀನಿ. ಬಿಕಾಸ್ ನಾನು ಯೂಸ್ ಮಾಡಿ ನೀವು ನೋಡ್ತಿರ್ತೀರ ನನ್ನ ಬ್ಲಾಗ್ಗಳಲ್ಲಿ ಅವಳು ಯೂಸ್ ಮಾಡಿರೋದನ್ನು. ನಾನು ಮತ್ತೆ ತರಿಸಿದ್ದೀನಿ ಅಂತ ಹೇಳಿದ್ರೆ ಅದು ಮುಂಚೆ ಎಲ್ಲ ವೀಡಿಯೋಗಳನ್ನ ಮಾಡ್ತಿರ್ಲಿಲ್ಲ ನಾನು ಅವಳ ಡ್ರೆಸ್ದೆಲ್ಲ. ಈಗ ತುಂಬ ಜನ ಕೇಳೋಕೆ ಶುರು ಮಾಡಿದ್ದೀರಾ. ಸೊ ಡ್ರೆಸ್ದು ಲಿಂಕ್ ಇದ್ದರೆ ಕೊಡಿ ಅಂತೇಳಿ. ಸೊ ಇದೊಂದು ಬ್ಲೂ ಆರ್ಡರ್ ಮಾಡಿದ್ದೀನಿ, ಬ್ಲೂ ಡಾಟ್ಸ್ ಬಂದಿದೆ. ಅದಕ್ಕೂ ಕೂಡ ಒಂದು ಪ್ಯಾಂಟ್ ಬಂದಿದೆ. ಇದು ನೈಟ್ ಡ್ರೆಸ್ ಆಗಾದರೂ ವೇರ್ ಮಾಡ್ಬೋದು, ಮತ್ತು ಇಲ್ಲ ಡೈಲಿ ಡ್ರೆಸ್ ಆಗಾದರೂ ವೇರ್ ಮಾಡ್ಬೋದು. ಮಕ್ಕಳಿಗೆ ಕಂಫರ್ಟಬಲ್ ಇರುತ್ತೆ.
ಬಿಕಾಸ್ ನಾವು ಯೂಸ್ ಮಾಡಿ ನಿಮಗೆ ರಿವ್ಯೂ ಕೊಟ್ಮೇಲೆ ಅಲ್ವಾ ನೀವು ಬೈ ಮಾಡೋಕ್ಕಾಗೋದು. ಸೊ ನನಗೆ ಕಂಫರ್ಟಬಲ್ ಆಗಿರೋದ್ರಿಂದ ನಾನು ಬೈ ಮಾಡಿದ್ದೀನಿ. ಸೊ ನೀವು ಕೂಡ ಯಾವುದೇ ಇದ್ದಿದ್ದಲ್ಲೇ ಬೈ ಮಾಡ್ಬೋದು. ಇದ್ರದ್ದು ಲಿಂಕ್ ಹಾಕಿರ್ತೀನಿ, ಶರ್ಟ್ ಆ್ಯಂಡ್ ಪ್ಯಾಂಟ್ ಲಿಂಕ್ ಅಂತ ಹೇಳಿ. ಸೊ ಈಸಿಯಾಗಿ ನೀವು ಇದು ಮಾಡ್ಬೋದು. ಸೆಕೆಂಡ್ ಒನ್ನು ಕೂಡ ನಾನು ಕೋಂಬೋಲೆ ಆರ್ಡ್ರ್ ಮಾಡಿದ್ದು. ಅದು ಕೂಡ 3 ಪೀಸ್ ಬಂದಿದೆ, 3 ಟಾಪ್ಸ್ 3 ಪ್ಯಾಂಟ್ ಬಂದಿದೆ. ಬೇಡ ಅಲ್ಲಿಡೋಕಂದ, ಬೇಡ ಅಲ್ಲಿಡಮ್ಮ. ಹಾಕಬೇಕಾ? ಬೇಡ, ಆಮೇಲೆ ಹಾಕ್ಕೊಡ್ತೀನಿ. ಇವಾಗಲೇ ಬೇಕಾ? ಬಾ, ಸ್ಲಿಪ್ಪರ್ ತೊಗೊಂಬಂದಿದ್ದಾಳೆ, ಸ್ಲಿಪ್ಪರ್ ಹಾಕ್ಕೊಡು ಅಂತ. ಇದೆಲ್ಲ ಕ್ಲಿಪ್ಸ್ ಎಲ್ಲ ಆ ಬಕೆಟ್ಗೆ ಹಾಕ್ಬಿಟ್ಟು ಬಕೆಟಲ್ಲಿ ಆಟಾಡೋಗಿ ಹೋಗಿ ಎತ್ಕೊಂಡು ಹೋಗು, ಬೇಗ ಬೇಗ ಎತ್ಕೊಂಡು ಹೋಗು. ಸೊ ನಾನು ಇದನ್ನು ಆ್ಯಕ್ಚುಲಿ ನಿಮಗೆ ಲಿಂಕ್ ಬರೋದು ಬಂದು ಪರ್ಪಲ್ಲು, ಆರೆಂಜು ಮತ್ತು ಲೈಟ್ ಯೆಲ್ಲೋ ಕಲರ್ ಬರುತ್ತೆ. ಮತ್ತೆ ನನಗೆ ಈ ಡ್ರೆಸ್ ಇಷ್ಟ ಆಗಿ ಮತ್ತೆ ತರಿಸಿದ್ದೀನಿ. ಎಷ್ಟು ಕಂಫರ್ಟಬಲ್ ಇರುತ್ತೆ ಅಂದರೆ ಸಮ್ಮರಲ್ಲಂತೂ ಹೇಳಿ ಮಾಡಿಸಿಬೇಕಾ, ಆಮೇಲೆ ಹಾಕ್ಕೊಡ್ತೀನಿ. ಈಗ ಹಾಕಿದೆಯಲ್ಲ, ಎಷ್ಟು ಕಂಫರ್ಟಬಲ್ ಅನಿಸುತ್ತೆ. ನಾನು ಅವಳು ಒಂದು 3 ಮಂತ್ 4 ಮಂತಿಂದನೂ ನಾನು ಈ ಬಟ್ಟೆನ ಯೂಸ್ ಮಾಡ್ತಿದ್ದೀನಿ. ಅವಾಗಿಂದು ಇವಾಗಲೂ ಕೂಡ ಹಾಕ್ತಾಯಿದೆ. ಸೊ ನಾನು ಇವಾಗ ಸ್ವಲ್ಪ ದೊಡ್ಡ ಸೈಜ್ನ ತರಿಸ್ಕೊಂಡಿದ್ದೀನಿ. ಇದು ಬಂದು ಸ್ಲೀವ್ಲೆಸ್ ಬಂದಿದೆ. ನೋ ಬೇಬಿ, ಅಲ್ಲಿ ಆಟಾಡೋಗಲ್ಲಿ ಬಕೆಟ್ ಒಳಗೆ ಹಾಕೊಂಡು ಪುಷ್ ಮಾಡಿ. ಸೊ ನೋಡಿ, ಅವಳು ಇಟ್ಕೊಂಡು ವಿಡಿಯೋ ಮಾಡೋದು ತುಂಬಾ ಕಷ್ಟ. ಹೇಳ್ಬೇಕಂದ್ರೆ ಮಾತಾಡ್ತಿರ್ತಾಳೆ, ಇಲ್ಲ ಬರ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ನೋಡಿ, ಹಿಂಗೆ ನೋಡ್ತಿದ್ದಾಳೆ ಅವಳು ಬರ್ತಿದ್ದೀನಿ ಅಂತೇಳಿ. ಅವಳು ಮಲಗ್ದಾಗ ಮಾಡೋಕೆ ಹೋಗೋಣ ಅಂದರೆ ಬೇರೆ ಕೆಲಸಗಳಿರುತ್ತೆ. ಆ್ಯಂಡ್ ನೈಟ್ ಮಲಗೋಷ್ಟ್ರೊಳಗೆ ನನಗೂ ನಿದ್ದೆ ಬಂದಿರುತ್ತೆ. ಒಂದು 10:30-11ಗೆ ಮಲಗಿ ಬಿಡ್ತಾಳೆ. ನೋ ಪ್ಲೀಸ್, ಅಲ್ಲ ಆ್ಯಕ್ಚುಲಿ ರೇವಂತ್ ಏನು ಮಾಡ್ತಿದ್ದಾರೆ ನೋಡ್ಕೊಂಬ್ರು. ಸೊ ಈ ಬ್ಲೂ ಅನ್ನು ಇದು ಅಷ್ಟೇ ಕಂಫರ್ಟಬಲ್ ಇದೆ. ಎಷ್ಟು ಸಾಫ್ಟ್ ಇದೆ ಅಂದರೆ ಕಾಟನ್ ಸಾಫ್ಟ್ ಇರುತ್ತೆ. ಅದನ್ನು ಒಪ್ಕೋತೀನಿ, ನೀವು ತೊಗೊಂಡಿದ್ದೀರಾ ಅದಕ್ಕೆ ಮಾಡ್ತಿದ್ದೀರಾ ಅಂತ ಅಂದ್ಕೋಬಿಡಿ. ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಸಾಫ್ಟು ಮತ್ತು ಕಾಟನ್ ಬಟ್ಟೆಗಳನ್ನ ಜಾಸ್ತಿ ಯೂಸ್ ಮಾಡಬೇಕು. ಇದಕ್ಕೆ ಬಂದು ನನಗೆ ವೈಟ್ ಆ್ಯಂಡ್ ಬ್ಲೂ ಡಾಟ್ ಬಂದಿದೆ. ಸೊ ಸ್ಕ್ರೋಲ್ ಮಾಡಿ ನೋಡಿದಾಗ ನಿಮಗೆ ಈ ಕ್ಲಾತ್ ಸಿಗುತ್ತೆ. ನಾನು ಲಿಂಕ್ ಹಾಕಿದಾಗ ಮುಂಚೆ ತೊಗೊಂಡಿದ್ನಲ್ವ, ಅದರದ್ದು ಪರ್ಪಲ್ ಮತ್ತು ಇದ್ರದ್ದು. ಅಮ್ಮ, ಪ್ಯಾಂಟ್ ಬಂದು ವೈಟ್ ಕಲರಲ್ಲಿ ಬ್ಲೂ ಡಾಟ್ ಕೊಟ್ಟಿದ್ದಾರೆ. ಇಲ್ಲಿ ಟೈಯಿಂಗ್ ಕೊಟ್ಟಿರ್ತಾರೆ. 3/4 ಬರುತ್ತೆ. ಬಟ್ ಚಿಕ್ಕ ಮಗು ಇದ್ದರೆ ಫುಲ್ ಪ್ಯಾಂಟ್ ಆದಂಗೆ ಆಗುತ್ತೆ. ಇವಾಗ ನನ್ನ ಮಗಳು ಸ್ವಲ್ಪ ಬೆಳೆದಿದ್ದಾಳಲ್ವ, ಸೊ 3/4 ಥರ ಆಗುತ್ತೆ. ಸಣ್ಣದಿದ್ದರೆ ಮಕ್ಕಳು ಚಿಕ್ಕ ಏಜ್ ಇದ್ದರೆ ಫುಲ್ ಪ್ಯಾಂಟ್ ಥರ ಆಗುತ್ತೆ. ಟೈಯಿಂಗು ಕೊಟ್ಟಿರ್ತಾರೆ. ವೆರಿ ಕಂಫರ್ಟಬಲ್ ಅಂದರೆ ಕಂಫರ್ಟಬಲ್. ಇದು ಕ್ಲಾತ್ ವಾಶ್ ಮಾಡಿದ್ರೂ ಕೂಡ ಸಿಂಕ್ ಆಗಲ್ಲ. ಸೊ ಅದರಲ್ಲೇ ಆರೆಂಜ್ ಕಲರ್ ತರಿಸಿದ್ದೀನಿ. ನಾನು ಮುಂಚೆ ಆರ್ಡರ್ ಮಾಡಿದ್ನಲ್ವ, ನನಗೆ ಬಂದಾಗ ಕಲರ್ ಇದು ಬಂದಿತ್ತು ಚಿಕ್ಕದ್ರಲ್ಲಿ. ಇದೆ ನಿನ್ನ ಹತ್ರ. ಸೊ ಆರೆಂಜ್ ಕಲರು ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಸೇಮ್ ಪ್ರಿಂಟ್, ಕಲರ್ ಚೇಂಜ್ ಇರುತ್ತೆ, ಪ್ರಿಂಟ್ ಎಲ್ಲ ಸೇಮೇ ಇರುತ್ತೆ. ಸ್ಲೀವ್ಲೆಸ್ಸು. ಸೊ ಕೆಳಗಡೆ ಫ್ರಿಲ್ ಬಂದಿದೆ. ಎಂಬ್ರಾಯ್ಡರಿ ಇದು ಮಾಡಿಬಿಟ್ಟು ಲಾಸ್ಟಲ್ಲಿ ಪೈಪಿಂಗ್ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ ಡ್ರೆಸ್ಸು. ಇದಕ್ಕೆ ಬಂದು ಪ್ಯಾಂಟ್ ಬಂದು ವೈಟ್ ಪ್ಯಾಂಟಿಗೆ ಆರೆಂಜ್ ಕಲರ್ ಡಾಟ್ಸ್ ಕೊಟ್ಟಿದ್ದಾರೆ, ಬಿಗ್ ಡಾಟ್ಸ್, ದೊಡ್ಡದು. ಸೊ ಈ ಥರ ಇದು ಅಷ್ಟೇ ಟೈಮ್ದು. ಇದರಲ್ಲೇ ಇನ್ನೊಂದು ಕಲರು ರೆಡ್. ನೀವು ಯಾವುದಾದ್ರೂ ಕಲರ್ ಆರ್ಡರ್ ಮಾಡ್ಬೋದು. ತುಂಬ ಪಿಂಕು, ಬ್ಲೂ, ಪರ್ಪಲ್, ವೈಟು, ಆರೆಂಜು ಎಲ್ಲೋ ಇದೆ, ಯೆಲ್ಲೋ ಕಲರ್ ಎಲ್ಲ ಇದೆ. ಸೊ ನಿಮಗೆ ಲಿಂಕ್ ಬಂದಿದ ತಕ್ಷಣ ನೀವು ಸ್ಕ್ರೋಲ್ ಮಾಡಿ. ಹಿಂಗೆ ಸ್ಕ್ರೋಲ್ ಮಾಡಿದಾಗ ಗೊತ್ತಾಗುತ್ತೆ. ಒಂದು ಫಸ್ಟ್ ಬರುತ್ತೆ. ಸೊ ಹಿಂಗೆ ಸ್ಕ್ರೋಲ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಆಪ್ಷನ್ನು ಕೂಡ ಸಿಗುತ್ತೆ. ಸೊ ಯಾಕೆಂದರೆ ಒಂದೇ ಲಿಂಕ್ ಅಂತ ಅಂದ್ಕೊಂಡ್ಬಿಟ್ಟಿರ್ತೀರ. ಸೊ ಹೇಳೋದು ಲಿಂಕ್ ಬಂದಾಗ ಕಂಫರ್ಟಬಲಾಗಿ ಹೇಳಬೇಕು. ಸೊ ರೆಡ್ಡು ಅಷ್ಟೇ. ಇದು ಕೂಡ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ನನ್ನ ಮಗ್ಳಿಗೆ ಹಾಕ್ದಾಗಂತೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಇದು ಒಂದು ಅದ್ರ ಜೊತೆ ಬಂದಿದ್ದು. ಇದು ಅಷ್ಟೇ ಫ್ರಿಲ್ ಇದೆ. ಇದಕ್ಕೆ ಪ್ಯಾಂಟ್ ಬಂದು ವೈಟ್ ಪ್ಯಾಂಟಿಗೆ ರೆಡ್ ಡಾಟ್, ಇನ್ನೇನು 3/4 ಟೈಯಿಂಗ್ ಇದೆ. ಇದು ಕೂಡ ಒಂದು ಸೆಟ್ಟಲ್ಲಿ ಆರ್ಡರ್ ಮಾಡಿದ್ದೀನಿ. ಇದು ಸೊ ಸೆಟ್ ಕೋಂಬೋನೇ ಆರ್ಡರ್ ಮಾಡ್ತೀನಿ ನಾನು ಜಾಸ್ತಿ, ಸಿಂಗಲ್ ಎಲ್ಲೋ ಅಪರೂಪದ್ದು. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮೀನ್ಸ್ ಡೈಲಿ ವೇರಿಗಲ್ಲ ಅಂದಾಗ ಚೆನ್ನಾಗಿ ಕಾಣಿಸ್ತಿದೆ ಅನ್ನೋ ಪ್ರಶ್ನೆ ಅಲ್ಲ. ಡೈಲಿ ವೇರಿಗಲ್ಲ ಅಂದಾಗ ನಾನು ಸಿಂಗಲ್ ಡ್ರೆಸ್ನ ಆರ್ಡರ್ ಮಾಡ್ತೀನಿ. ಔಟ್ಸೈಡ್ ಡ್ರೆಸ್ ಆ ಥರ ಅಂದಾಗ, ಇಲ್ಲ ತುಂಬ ಚೆನ್ನಾಗಿದೆ ಅನ್ನಿಸ್ದಾಗ ಅದನ್ನು ಮಾಡ್ತೀನಿ. ನೆಕ್ಸ್ಟ್ ಡ್ರೆಸ್ ಬಂದು ಇದನ್ನು ಕೂಡ ನಾನು ಫ್ಲಿಪ್ಕಾರ್ಟಲ್ಲೇ ಆರ್ಡರ್ ಮಾಡಿದ್ದು. ಸೊ ವಿಂಟರ್ ವೇರ್ಗೆ ಒಂದು ಬ್ಯೂಟಿಫುಲ್ ಡ್ರೆಸ್ ಅಂತ ಹೇಳ್ಬೋದು. ವಿಂಟರ್ ವೇರ್ಗೆ ಈಗ ತುಂಬ ಚಳಿ ಇದೆಯಲ್ಲ. ಇದು ಬಂದು ವೆಲ್ವೆಟ್ ಕ್ಲಾತು, ಸಾಫ್ಟ್ ಕ್ಲಾತ್ ಕೂಡ. ಇದರಲ್ಲಿ 3 ಪೀಸ್ ಬಂದಿದೆ. 3 ಪೀಸ್ ಏನಂತ ಹೇಳಿದ್ರೆ, ಒಂದು ಪ್ಯಾಂಟು, ಒಂದು ಶರ್ಟು, ಒಂದು ಈ ಥರ ಜರ್ಕಿನ್ ಥರ ಕ್ಯಾಪ್ ಇರೋದು, ವಿತ್ ಕ್ಯಾಪು, ವಿತೌಟ್ ಕ್ಯಾಪ್ ಒಂದು, ವಿತ್ ಕ್ಯಾಪ್ ಒಂದು, ಆ್ಯಂಡ್ ಒಂದು ಪ್ಯಾಂಟ್. ಸೊ ಪ್ಯಾಂಟು ಅಷ್ಟೇ. ನಾನು 2 ಇಯರ್ಸ್ ಹೆಚ್ಚು ಕಡಿಮೆ ನಾನು ಆರ್ಡರ್ ಮಾಡುವಾಗ ಸ್ವಲ್ಪ 1 ಸೈಜ್ ಎಕ್ಸ್ಟ್ರಾನೇ ಮಾಡ್ತೀನಿ. ಸೊ ನಾನು ಅವಳು 3 ಮಂತಲ್ಲಿದ್ದಾಗ 6 ಮಂತ್ ಮಾಡ್ತಿದ್ದೆ, 6 ಮಂತಲ್ಲಿದ್ದಾಗ 1 ಇಯರ್ ಮಾಡ್ತಿದ್ದೆ, 1 ಇಯರಲ್ಲಿದ್ದಾಗ 2 ಇಯರ್ ಆ ಥರದ್ದು ಮಾಡ್ಕೊಂಬರ್ತೀನಿ. ಅದಕ್ಕೆ ಸ್ವಲ್ಪ ಅವಳು ಡ್ರೆಸ್ಸಸ್ ಎಲ್ಲ ತುಂಬ ಟೈಮ್ ಬಾಳಿಕೆ ಬರುತ್ತೆ. ಸೊ ಇದು ಬಂದು ಪ್ಯಾಂಟು ಈ ಥರ ಇದೆ. ಕೆಳಗೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ಹಿಂಗೆ ಕೆಳಗಡೆ ಬರೋ ಥರ ಏನಿಲ್ಲ, ಸಾಫ್ಟ್ ಮೆಟೀರಿಯಲ್ ಅಂತ ಹೇಳ್ಬೋದು. ಸೊ ವೆಲ್ವೆಟ್ ಕ್ಲಾತ್ ಇದು.
ಸೊ ಇದು ಆ್ಯಕ್ಚುಲಿ ಹಾಕಿದಾಗ ಮೇಲೆ ಹಿಂಗೆ 2 ಕೊಂಬು ಬರುತ್ತಲ್ವ, ಆ ಥರ ಇದಾಗಿ ತೋರಿಸ್ತೀನಿ. ಕೊಂಬು ಥರ ಕಾಣಿಸುತ್ತೆ. ಅವಳ ಫೋಟೋ ಕೂಡ ಅಟ್ಯಾಚ್ ಮಾಡಿರ್ತೀನಿ ನಿಮಗೆ. ಸೊ ಫುಲ್ ಸ್ಲೀವ್ಸು, ಅದೇ ಕ್ಯಾಪ್ ಅಂತ ಹೇಳಿದ್ನಲ್ವ, ಕ್ಯಾಪ್ ಹಾಕ್ಬೋದು. ಮಕ್ಳು ಕ್ಯಾಪ್ ಹಾಕಲ್ಲ, ಆದ್ರೂ ಕ್ಯಾಪ್ ಮೇಲೆ ಹಾಕಿ ಟೋಪಿ ಹಾಕ್ಬಿಟ್ಟು ಅದ್ರ ಮೇಲೂ ಕೂಡ ನಾವು ಆಚೆ ಹೋದಾಗ ಹಾಕಿಸ್ಕೊಂಡು ಹೋಗ್ಬೋದು. ನೈಟ್ ಎಲ್ಲಾದರೂ ಹೋಗ್ತಿದ್ದೀವಿ, ಈವ್ನಿಂಗ್ ಹೋಗ್ತಿದ್ದೀವಿ ಅಂದಾಗ ಈ ಥರ ಡ್ರೆಸ್ ಹಾಕ್ಕೊಂಡು ಹೋಗ್ಬೋದು. ಅದಾದರೆ ಮನೇಲೆ ನೈಟ್ ಡ್ರೆಸ್ ಅನ್ನೋ ಥರ ಆಗುತ್ತೆ. ಬಟ್ ಇದು ವಿಂಟರ್ ಟೈಮಲ್ಲಿ ಆಗಿರೋದ್ರಿಂದ ಈವ್ನಿಂಗ್ ಟೈಮ್ ಎಲ್ಲಾರು ಹೋದಾಗ, ಇವಾಗ ಚಳಿ ಅಂತೂ ಇದ್ದೇ ಇದೆ. ಇವಾಗ ಚಳಿನೋ ಮಳೆನೋ ಬ್ಯಾಂಗ್ಳೂರಲ್ಲಿ ಅನ್ನೋದೇ ಗೊತ್ತಾಗಲ್ಲ. ಸೊ ಇದೊಂದು ಡ್ರೆಸ್, ಇದೊಂದು ಮತ್ತು ನಾರ್ಮಲ್ ಟೀ ಶರ್ಟು, ಅದಕ್ಕೆ ಒಂದು ವಿತ್ ಕ್ಯಾಪು ಒಂದು ವಿತೌಟ್ ಕ್ಯಾಪು. ನಾನಿಲ್ಲಿ ಇದನ್ನು ಆ್ಯಕ್ಚುಲಿ 2 to 3 ಇಯರ್ಸ್ ಆರ್ಡ್ರ್ ಮಾಡಿದ್ದೀನಿ. ಇದು ಅಷ್ಟೇ, ನಿಮಗೆ ಇದರಲ್ಲಿ 2 ಕಲರ್ ಅವೈಲೇಬಲ್ ಇರುತ್ತೆ, ಒಂದು ಪರ್ಪಲು ಒಂದು ಬ್ಲೂ. ನಾನು ಬ್ಲೂದನ್ನು ಕೂಡ ಅಟ್ಯಾಚ್ ಮಾಡಿರ್ತೀನಿ, ನೀವು ಇದು ಮಾಡ್ಬೋದು. ಸೊ ಒಂದು ಜರ್ಕಿನ್ನ ಆರ್ಡ್ರ್ ಮಾಡಿದ್ದೆ, ಕಾಟನ್ ಇದು. ಸೊ ವೇರ್ ಮಾಡಿದ್ದೀನಿ ಇದು ಕೂಡ. ಸೊ ಮೊನ್ನೆ ಒಬ್ಬರು ಕೇಳ್ತಾಯಿದ್ರು, ಅದಕ್ಕೋಸ್ಕರ ನಾನು ಲಿಂಕ್ನ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಸೊ ಕಾಟನ್ ಜರ್ಕಿನ್ ಆ್ಯಂಡ್ ವಿತ್ ಕ್ಯಾಪು. ಇದು ನಾರ್ಮಲಾಗಿ ವಿಂಟರ್ ಅಂತಲ್ಲ, ಸೊ ಸಮರಲ್ಲಿ ಕೂಡ ನೀವು ಯೂಸ್ ಮಾಡ್ಬೋದು. ಕಾಟನ್ ಆದರೆ, ಹುಲ್ಲಂದಾದರೆ ಏನಾಗುತ್ತೆ, ಬರೀ ನೀವು ವಿಂಟರ್ಗೆ ಅಥವಾ ಚಳಿಲಿ ಮಳೆಯಲ್ಲಿ ಆ ಥರ ಯೂಸ್ ಮಾಡ್ಬೋದು. ಸೊ ಇದು ಫುಲ್ ಸ್ಲೀವ್ಸ್ ಇದೆ, ಜಿಪ್ ಇದೆ. ಇದನ್ನು ನೀವು ಹಿಂಗೆ ಕ್ಯಾಪ್ ಕವರ್ ಮಾಡಿಬಿಟ್ಟು ಕೆಳಗಡೆಯಿಂದ ಹಿಂಗೆ ಲಾಕ್ ಮಾಡಿದ್ರೆ ಅದ್ರ ಪಾಡಿಗದು ಇದಾಗಿರುತ್ತೆ. ಎಲ್ಲ ನಾರ್ಮಲ್ ನಾವು ವೇರ್ ಮಾಡೋ ಅಂಥದ್ದೇನೆ, ಡಿಫ್ರೆಂಟ್ ಏನಿಲ್ಲ. ಬಟ್ ಬೇಬೀಸ್ಗೆ ಸ್ವಲ್ಪ ಸಾಫ್ಟ್ ಮತ್ತು ಸ್ವಲ್ಪ ಕೇರಿಂಗ್ ಇದೆಲ್ಲ ಇರುತ್ತಲ್ವ, ಅದಕ್ಕೆ. ಸೊ ಇದೊಂದು ಜರ್ಕಿನ್ನ ತೋರಿಸಿದೆ. ಸೊ ಇದ್ರದ್ದನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ತುಂಬ ಚೆನ್ನಾಗಿದೆ, ಕಾಟನ್ ಇರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಯಾವುದ್ರಲ್ಲೂ ಪ್ರಾಬ್ಲಮ್ ಇರಲ್ಲ. ಬಟ್ ಕಾಟನ್ ಸಾಫ್ಟ್ ಇದೆ, ಎಲ್ಲ ಟೈಮಲ್ಲೂ ವೇರ್ ಮಾಡ್ಬೋದು ಇದನ್ನು. ಸಮ್ ಕ್ಲಾತ್ಸ್ ಏನಂದರೆ, ಸೊ ವಿಂಟರ್ ಆ ಥರದಕ್ಕೇ ಸೆಷನ್ ಪ್ರಕಾರ ವೇರ್ ಮಾಡಬೇಕಾಗತ್ತಲ್ಲ. ಸೊ ಇದೆಲ್ಲ ಟೈಮಲ್ಲೂ ಕೂಡ ವೇರ್ ಮಾಡ್ಬೋದು. ಏನಾದರೂ ನೈಟ್ ನಾವು ಆಚೆ ಹೋಗ್ತಿದ್ದೀವಿ, ಸ್ವಲ್ಪ ಕೋಲ್ಡ್ ಇದ್ದೇ ಇರುತ್ತೆ. ಕೋಲ್ಡ್ ಅಂದರೆ ಈ ಥರ ವಿಂಟರ್ ಥರ ಅಲ್ಲ, ಆಚೆ ಹೋದಾಗ ನಾರ್ಮಲಾಗಿ ಸ್ಲೀವ್ಲೆಸ್ ಹಾಕ್ದಾಗೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋದಾಗ ಸೇಫಾಗಿ ಹಾಕೊಂಡು ಹೋಗ್ಬೋದು. ಇದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇವಾಗ ಆ್ಯಕ್ಚುಲಿ ವಿಂಟರ್ ಇರೋದ್ರಿಂದ ಒಂದು 3 ಪ್ಯಾಂಟ್ನ ತರಿಸಿದ್ದೀನಿ. ಇದು ಕೊಂಬೋ ಪ್ಯಾಕೇನೆ. ಇದು ಹುಲ್ಲನ್ ಥರ ಬಟ್ಟೆ, ಅಂದರೆ ಸಾಫ್ಟ್ ಇದೆ, ಒಳಗಡೆ ಸ್ವಲ್ಪ ಈ ಥರ ಕ್ಲಾತ್ ಇರೋದ್ರಿಂದ ಕ್ಲೀನಾಗಿ ಸುಸು ಆಗಲಿ ಏನಾದರೂ ಆಗಲಿ ಎಲ್ಲ ಅಬ್ಸರ್ವ್ ಮಾಡುತ್ತೆ. ಒಂದೇ ಪೀಗೆ ಅಬ್ಸರ್ವ್ ಮಾಡೋದು, ಏನು ಒಂದು 10 ಪೀಗೆ ಆ ಥರ ಏನು ಡೈಪರ್ ಥರ ಅಲ್ಲ ಇದು. ಸೊ ಆಚೆ ಅಷ್ಟು ಬರಲ್ಲ ಹೇಳ್ಬೇಕಂದ್ರೆ. ಒಳಗಡೆ ಕ್ಲಾತ್ ಬಂದು ಈ ಥರ ಇದೆ. ಆ್ಯಂಡ್ ವಿಂಟರ್ಗೆ ಮಾಡಿಸಿದಂಥ ಬಟ್ಟೆ ಅಂತ ಹೇಳ್ಬೋದು. ಒಳಗಡೆ ತುಂಬ ಸಾಫ್ಟ್ ಆ್ಯಂಡ್ ಇದ್ರ ಬಟ್ಟೆ ಇರೋದ್ರಿಂದ ಬೆಚ್ಚಗಿರಿಸುತ್ತೆ, ವಾರ್ಮ್ ಆಗಿರುತ್ತೆ ಮಕ್ಕಳು ಯಾವಾಗಲೂ ಕೂಡ. ಆ್ಯಂಡ್ ಇದರಲ್ಲಿ ಏನು ಗೊತ್ತಾ, ಟೆಡಿ ಬೇರ್ ಪಿಕ್ಚರ್ ಬಂದಿದೆ. ಈ ಮಕ್ಕಳಿಗೆಲ್ಲ ಸ್ವಲ್ಪ ಈ ಥರದನ್ನು ಹಾಕಿದ್ರೆ ಏನೋ ಒಂಥರ ಅವ್ರಿಗೆ ಅದನ್ನ ನೋಡಿಕೊಂಡು ಏನೇನಾದರೂ ಕಲಿಯೋದು ಮಾಡೋದು ಆ ಥರ ಇರುತ್ತೆ. ಸೊ ಇದು ಟೆಡಿ ಬೇರ್ ಪ್ರಿಂಟ್ ಇದೆ, 3 ಇದೆ. ಸೊ ಇದರಲ್ಲಿ 3 ಕಲರ್ ಬಂದಿದೆ, ಒಂದು ಬ್ಲೂ ಮತ್ತು ಒಂದು ಲೆಮನ್ ಯೆಲ್ಲೋ ಲೈಟ್ ಮತ್ತು ಒಂದು ಪಿಂಕ್ ಮತ್ತು ಪರ್ಪಲ್ ಥರದ್ದು ಬಂದಿದೆ. ಸೊ ಇದರಲ್ಲಿ ಒಂಥರ ಡಿಫ್ರೆಂಟ್ ಇದೆ. ಇದೆರಡರಲ್ಲೂ ಕೂಡ ಇದೆ. ಸೊ ತುಂಬ ಚೆನ್ನಾಗಿದೆ, ಟೆಡಿ ಬೇರ್ದೇನೆ, ಸಾಫ್ಟ್ ಮೆಟೀರಿಯಲ್ ಕೂಡ. ಆ್ಯಂಡ್ ವಾಶ್ ಮಾಡಿದ್ರೂ ಸ್ಕ್ವೀಸ್ ಮಾಡಿದ್ರೂ ಕೂಡ ಬೇಗ ಡ್ರೈ ಆಗುತ್ತೆ ಈ ಥರದ ಬಟ್ಟೆ ಅಂತ ಹೇಳ್ಬೋದು. ಸೊ ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಎಲ್ಲದೂ ಅಷ್ಟೇ ಅದೇ ಥರ ಬಟ್ಟೆನೇ, ಸೊ ಡಿಫ್ರೆಂಟ್ ಏನಿಲ್ಲ. ವಿಂಟರ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ಯಾಂಟ್ಸ್ ಅಂತ ಹೇಳ್ಬೋದು. ನೀವು ಏನಾದರೂ ಸೆಟ್ಸ್ ಇಲ್ಲದೆ ಇದ್ದಾಗ ಸ್ವೆಟರ್ ಹಾಕಿ ಈ ಥರ ಪ್ಯಾಂಟ್ಸ್ನ ಯೂಸ್ ಮಾಡ್ಬೋದು, ತುಂಬ ಬೆಚ್ಚಗಿರಿಸುತ್ತೆ. ಮಕ್ಕಳನ್ನ ಆದಷ್ಟು ಚಳಿಗಾಲದಲ್ಲಿ ಬೆಚ್ಚಗಿರಿಸೋದು ತುಂಬ ಅತ್ಯವಶ್ಯಕ. ಇಲ್ಲಾಂದರೆ ಕೋಲ್ಡು ಕಾಫ್ ಆ ಥರ ಎಲ್ಲ ಆಗಿಬಿಟ್ಟು ಹಾಸ್ಪಿಟಲ್ಸ್ ಕರ್ಕೊಂಡು ಹೋಗೋದು ತಪ್ಪುತ್ತೆ. ಸೊ ನಮ್ಮನೇಲಿ ಆಲ್ಮೋಸ್ಟ್ ತುಂಬ ಹಾಕಿರ್ತಾಳೆ, ಒಂದೊಂದು ಟೈಮ್ ಏನು ಮಾಡೋಕ್ಕಾಗಲ್ಲ, ಹಾಕ್ಕೊಳ್ದೆ ಹಂಗೆ ಓಡಾಡ್ತಾ ಇರ್ತಾಳೆ. ಈಗ ನಾನು ಜಾಸ್ತಿ ಡೈಪರ್ನ ಯೂಸ್ ಮಾಡ್ತಾಯಿಲ್ಲ, ನೈಟ್ ಟೈಮ್ 1-2 ಯೂಸ್ ಮಾಡ್ತೀನಿ. ಏಕೆಂದರೆ ಈವ್ನಿಂಗ್ ಹಾಕ್ಬಿಡ್ತೀನಿ, ಚಳಿ ಇದೆಯಲ್ವ 5 o'clock ಮತ್ತು ಮಿಡ್ ನೈಟ್ ಒಂದು ಚೇಂಜ್ ಮಾಡಿಬಿಟ್ಟು ಬೆಳಗ್ಗೆವರೆಗೂ ಬಿಟ್ಬಿಟ್ಟಿರ್ತೀನಿ. ಅದು ಒಂದು 9-10 o'clock ತೆಗೆದುಬಿಡ್ತೀನಿ. ಸೊ ಡೇ ಟೈಮೆಲ್ಲ ಆರಾಮಾಗಿ ನಾರ್ಮಲ್ ಇದು ಮಾಡ್ತಿರ್ತಾಳೆ. ಸೊ ಹಾಗಾಗಿ ಪ್ಯಾಂಟ್ಸ್ಗಳನ್ನ ತುಂಬ ತರಿಸ್ತಾ ಇದ್ದೀನಿ. ಕಾಟನ್ ಆಗಿರ್ಬೋದು, ಕಾಟನ್ನು ತುಂಬ ಇದೆ. ಸೊ ಇದು ಸ್ವಲ್ಪ ವಿಂಟರ್ಗೆ ಬೆಚ್ಚಗಿರಿಸುತ್ತೆ ಅಂತ ಇದನ್ನು ತರಿಸಿದ್ದೀನಿ. ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ಅಂದರೆ ಮೆನ್ಷನ್ ಮಾಡಿರ್ತೀನಿ ನಾನು ಯಾವ್ದ್ಯಾವ್ದು ಏನೇನು ಅಂತೇಳಿ. ಸೊ ನೀವು ಥ್ರೂದಲ್ಲಿ ನೀವು ಬೈ ಮಾಡಬಹುದು, ಬೇಕಾದರೆ ತೊಗೋಬೋದು. ಅದಾದಮೇಲೆ ಒಂದು ಟೀ ಶರ್ಟ್ ಮತ್ತು ಶಾರ್ಟ್ಸ್ನ ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಿ ಇದನ್ನು ನನ್ನ ಸಿಸ್ಟರ್ ಮನೇಲಿ ಆರ್ಡರ್ ಮಾಡಿ ತೊಗೊಂಬಂದಿದ್ದು. ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಕೂಡ. ನಾನು ದೊಡ್ಡದು ತೊಗೊಂಬ ಅಂತ ಪಾಪ ಅವಳು ತುಂಬ ದೊಡ್ಡದು ತೊಗೊಂಬಂದಿದ್ದಾಳೆ. ಇವಳು ಇವಾಗ ಸಣ್ಣ ಆಗ್ತಿದ್ದಾಳಲ್ವ, ಹಾಕೋದಕ್ಕೆ ತುಂಬ ಲೂಸ್ ಅಂತ ಅನಿಸುತ್ತೆ. ನಾನು ತುಂಬ ಬ್ಯಾಂಕಾಕ್ಸಿಂದ ತಂದಿರೋದೆಲ್ಲ ತುಂಬ ಲೂಸ್ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಯೋಚನೆ ಒಂದಿರುತ್ತೆ, ಅದು ಇದಾಗೋದೇ ಒಂಥರ ಇರುತ್ತೆ. ಸೊ ಇದು ಈ ಥರ ಪ್ಯಾಂಟ್ ಬಂದಿದೆ, ಶಾರ್ಟ್ಸ್ ಕಂಫರ್ಟಬಲ್ ಇದೆ, ಕಾಟನ್ ಕೂಡ. ಇದು ಟೀ ಶರ್ಟ್, ನಾರ್ಮಲಾಗಿ ಟೀ ಶರ್ಟ್ ಬಂದಿದೆ. ಸೊ ಇದು ಸಮ್ಮರಲ್ಲಿ ವಿಂಟರಲ್ಲಿ ಎಲ್ಲ ಯೂಸ್ ಮಾಡ್ಬೋದು. ವಿಂಟರಲ್ಲಿ ಏನಂದರೆ ಸ್ವೆಟರ್ ಯೂಸ್ ಮಾಡಬೇಕಾಗತ್ತೆ. ಸೊ ತುಂಬ
ಫ್ಯಾಬ್ರಿಕ್ ಬಂದು ತುಂಬ ಸಾಫ್ಟಾಗಿದೆ, ಚೆನ್ನಾಗಿರುತ್ತೆ. ಕಾಟನ್ನು ಡೈಲಿ ವೇರ್ಗೂ ಕೂಡ ನಾವು ಯೂಸ್ ಮಾಡ್ಬೋದು, ಔಟ್ಸೈಡ್ಗೂ ಕೂಡ ಯೂಸ್ ಮಾಡ್ಬೋದು, ಶಾರ್ಟ್ಸ್ ಹಾಕಿ ಈ ಥರ. ಗರ್ಲ್ಸ್ಗಂತೂ ಈ ನಡುವೆ ಎಷ್ಟೊಂದು ಡಿಸೈನ್ಸ್ ವೆರೈಟೀಸ್ ಎಲ್ಲ ಬರ್ತಿದೆ. ನಾನು ಏನಕ್ಕೆ ಚಿಕ್ಕದು ತರ್ತಿಲ್ಲ ಅಂತ ಹೇಳಿದ್ರೆ, ಸ್ವಲ್ಪ ದಿನ ದೊಡ್ಡವಳಾಗಲಿ ಅಂತ ಹೇಳ್ಬಿಟ್ಟು ಆ ಥರದ್ದೆಲ್ಲ ವೇರ್ ಮಾಡಿಸೋಣ ಅಂತೇಳಿ. ಸೊ ಇಷ್ಟನ್ನ ನಾನು ಆನ್ಲೈನಿಂದ ತರಿಸಿದ್ದು. ಇನ್ನು ನಾರ್ಮಲಾಗಿ ನಿಮಗೆ ತರಿಸಿದ್ದನ್ನು ಕೂಡ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ಒಂದು ಸ್ವೆಟರ್ ಇದೆ, ಅದು ನಾನು ಇದರಲ್ಲಿ ತಂದಿದ್ದು ಔಟ್ಸೈಡಲ್ಲಿ, ಬಟ್ ನಿಮಗೆ ಶೇರ್ ಮಾಡಿರ್ತೀನಿ. ಅದು ಇಷ್ಟ ಆದರೆ ನೀವು ಅದನ್ನು ಬೈ ಮಾಡ್ಬೋದು, ತೊಗೋಬೋದು. ಅದನ್ನೇನು ನಾನು ಆನ್ಲೈನಿಂದ ತರಿಸಿದ್ದಲ್ಲ, ಬಟ್ ಶೇರ್ ಮಾಡ್ತೀನಿ. ಅದು ಮತ್ತೆ ನಾನು ಆನ್ಲೈನ್ ಸರ್ಚ್ ಮಾಡಿದಾಗ ಒಂದು ಸಿಕ್ಕಿದೆ. ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಕೂಡ ಬೈ ಮಾಡಿ ತೊಗೋಬೋದು. ಬೈ ಮಾಡಿ ಅಂತ ಹೇಳ್ಬಿಡಿ, ತೊಗೊಳ್ಳಿ ಅಂತೇಳಿ ಅಂತ ಹೇಳ್ತಾರೆ. ಸೊ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಕಲರ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ಬಟ್ ಕ್ವಾಲಿಟಿ ಬಂದು ಸೇಮ್ ಇದೆ, ಮೀನ್ಸ್ ಟೆಡಿ ಬೇರ್ ಆಗಿರ್ಬೋದು ಆ ಥರದ್ದೆಲ್ಲ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದು ಬೇಕು ಇದು ಅನಿಸಿದ್ರೆ ಚೆನ್ನಾಗಿದೆ. ಫ್ಯಾಬ್ರಿಕ್ ಅಂತೂ ಏನು ಇದಿಲ್ಲ, ಬಟ್ ನಾನು ಡೈರೆಕ್ಟ್ ತೊಗೊಂಡಿರೋದ್ರಿಂದ ಆನ್ಲೈನ್ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿರಲ್ಲ, ಬಟ್ ಚೆನ್ನಾಗೇ ಇರುತ್ತೆ. ಸೊ ನಾನು ಮುಂಚೆ ಚಿಕ್ಕವಳಿದ್ದಾಗ ಒಂದು ತರಿಸಿದ್ದೆ. ಸೊ ಹಾಗಾಗಿ ಯಾವುದೇ ಥರದ ಮೋಸ ಇರಲ್ಲ. ಮುಂಚೆ ಎಲ್ಲ ತುಂಬ ಮೋಸ ಬರ್ತಾಯಿತ್ತು ಆನ್ಲೈನಿಂದ, ಬಟ್ ಇವಾಗೆಲ್ಲ ಆ ಥರ ಇಲ್ಲ. ಏಕೆಂದರೆ OTP ಅದು ಇದು ಎಲ್ಲ ಇರುತ್ತಲ್ಲ, ಕರೆಕ್ಟಾಗಿ ವ್ಯವಹಾರನ ಮಾಡ್ತಾರೆ. ಇಲ್ಲ ಅಂದರೆ ಏನು ಗೊತ್ತಾ, ನಾವು ವಾಪಸ್ ಕಳಿಸ್ಬೋದು. ಮುಂಚೆ ಎಲ್ಲ ರಿಟರ್ನ್ ಪಾಲಿಸಿ ಮತ್ತು ರಿಟರ್ನ್ ತೊಗೊಳೋದೆಲ್ಲ ಇರಲಿಲ್ಲ. ಇವಾಗ ನಮ್ಗೆ ಇಷ್ಟ ಆಗಿಲ್ಲ ಅಥವಾ ಏನಾದರೂ ಸೈಜ್ ಆಗ್ತಿಲ್ಲ ಅಂದರೆ ಮೆನ್ಷನ್ ಮಾಡಿಬಿಟ್ಟು ನಾವು ವಾಪಸ್ಸು ಮಾಡ್ಬೋದು, ಅಮೌಂಟ್ನು ಕೂಡ ರಿಟರ್ನ್ ಇಸ್ಕೋಬೋದು. ಸೊ ಬೇಕಾದರೆ ಇದನ್ನು ಲಿಂಕ್ ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಸೊ ನಾನು ನನ್ನ ಮಗಳಿಗೆ ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ತೀನಿ ಆ್ಯಂಡ್ ಔಟ್ಸೈಡ್ ಹೋದಾಗ್ಲೂ ಕೂಡ ತರ್ತೀನಿ. ಗೊತ್ತಿರುತ್ತಲ್ವ, ಮಕ್ಕಳಿಗೆ ಪದೇ ತೊಗೋತಾ ಇರಬೇಕಾಗತ್ತೆ, ಚೇಂಜ್ ಮಾಡ್ತಿರ್ಬೇಕಾಗತ್ತೆ. ನಮ್ದಂದರೆ ಒಂದು ಫಿಕ್ಸ್, ನಮ್ಮದೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಮಕ್ಕಳದಂತ ಹೈಟ್ ಬೆಳೀತಾ ಹೋಗ್ತಾರೆ, ಅವ್ರದ್ದು ವೆಯ್ಟ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ನಾನು ಕಡಿಮೆ ಪರ್ಚೇಸ್ ಮಾಡೋದಕ್ಕೆ ಮಾಡ್ತೀನಿ, ಬಟ್ ಏನು ಮಾಡೋಕ್ಕಾಗಲ್ಲ, ಬೇಕು ಅಂತ ಪರ್ಚೇಸ್ ಮಾಡಲೇಬೇಕಾಗತ್ತೆ. ಸೊ ಈ ವ್ಲಾಗ್ ನಿಮ್ಗೆ ಹೋಪ್ಫುಲಿ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲವ್ ಯು ಆಲ್.